ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಮತ್ತೊಂದ್ ಕಡೆ ಬಿಗ್ ಸ್ಕ್ರೀನ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸ್ ಹಾಗೆ ಸಿನಿಮಾಗಳ ಮೂಲಕ ಯುವ ಪ್ರತಿಭೆ ಪ್ರೀತಮ್ ನಿಲುಗಲ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಮಾತನಾಡಿಸ್ತೀನಿ ಅವರ ಲೈಫ್ ಅಲ್ಲಿ ಏನೆಲ್ಲ ನಡೀತಾ ಇದೆ, ಯಾವ ರೀತಿಯಂತಹ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್. ನಮಸ್ಕಾರ ಮಂಜುನಾಥ್ ಅವರೇ, ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನೆಲ್ಲ ನಡೀತಾ ಇದೆ ಲೈಫ್ ಅಲ್ಲಿ ಅಂತ? ಲೈಫಲ್ಲಿ ಒಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಜೈಲಲಿತ, ಅದಾದ್ಮೇಲೆ ಗಣೇಶರ ಜೊತೆ ಒಂದು ಮೂವಿ ಮಾಡ್ತಾ ಇದ್ದೀನಿ, ಯುವರ್ ಸಿನ್ಸಿಯರ್ಲಿ ರಾಮಲ್ಲಿ. ಅದಾದ್ಮೇಲೆ ಡ್ಯಾಡ್ ಅನ್ನೋ ಒಂದು ಮೂವಿಲಿ ಒಂದು ಚಿಕ್ಕ ಪಾತ್ರ ಮಾಡ್ತಾ ಇದ್ದೀನಿ ಶಿವಣ್ಣ ಜೊತೆಗೆ. ಸೊ ತುಂಬಾ ಖುಷಿ ಆಗ್ತಿದೆ, ತುಂಬಾ ಚೆನ್ನಾಗಿ ನಡೀತಿದೆ. ಒಂದ್ ಕಡೆ ಸ್ಮಾಲ್ ಸ್ಕ್ರೀನ್, ಮತ್ತೊಂದ್ ಕಡೆ ಬಿಗ್ ಸ್ಕ್ರೀನ್. ಸೊ ಸ್ಮಾಲ್ ಸ್ಕ್ರೀನ್ ಅಂದ್ರೆ ನೋಡೋ ದೃಷ್ಟಿಕೋನ ಬೇರೆ, ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ಅಂತಹ ಒಂದಷ್ಟು ಬಾರ್ಡರ್ಸ್ ಅಥವಾ ಅನ್ನೋದಿರುತ್ತೆ, ಕಾಂಪೌಂಡ್ ಅನ್ನೋದಿರುತ್ತೆ. ಬಿಗ್ ಸ್ಕ್ರೀನ್ ಅಲ್ಲಿ ಹಂಗಲ್ಲ, ಲೀಲಾ ಜಲ್ವಾಗಿ ಆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಎರಡನ್ನೂ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಬ್ಯಾಲೆನ್ಸ್ ಅನ್ನೋದಕ್ಕಿಂತ ನಾವು ಯಾವುದೇ ಪಾತ್ರ ಕೊಟ್ಟರು ಪರಕಾಯ ಪ್ರವೇಶ ಮಾಡಲೇಬೇಕು. ಹಾಗಾಗಿ ಸ್ಕ್ರೀನ್ ಯಾವುದೇ ಆದ್ರೂ ಪರವಾಗಿಲ್ಲ, ಲೈಕ್ ಆಕ್ಟಿಂಗ್ ಸೇಮೇ ಇರುತ್ತೆ ಬ್ರದರ್. ಸೊ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಶಿವಣ್ಣ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಆಸೆ ಆಕಾಂಕ್ಷೆ ಅನ್ನೋದಿರುತ್ತೆ. ಅವರ ಸಿನಿಮಾದಲ್ಲಿ ನೀವು ಅವಕಾಶ ಸಿಕ್ಕಾಗ ನಿಮ್ಗೆ ಹೆಂಗಿತ್ತು ಆ ಒಂದು ವೈಬ್ಸ್ ಬಗ್ಗೆ ಹೇಳೋದಾದ್ರೆ? ಆಕ್ಚುಲಿ ಸಿನಿಮಾ ಸಿಕ್ಕಿದ್ದು ಒಂದು ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೋದು. ಸಣ್ಣ ವಯಸ್ಸಿಂದ ಅನ್ಕೊಂತಿದ್ದೆ ಸ್ಟಾರ್ಗಳ ಸಿನಿಮಾಗಳಲ್ಲಿ ಆಕ್ಟ್ ಮಾಡಬೇಕು ಅಂತ. ಆದರೆ ಒಂದು ಕಾಲ್ ಬರುತ್ತೆ ನನಗೆ ಮ್ಯಾನೇಜರ್ ಕಡೆಯಿಂದ, ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿ ಅಂತ. ಸೊ ಅವಾಗ ಅನ್ಸುತ್ತೆ ಮನುಷ್ಯ ಕಷ್ಟಪಟ್ಟರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಅಂತ. ಬಿಕಾಸ್ ನಾನು ಕೂಡ ಒಬ್ಬ ಬ್ಯಾಕ್ಗ್ರೌಂಡ್ ಇಲ್ದೇ ನಮ್ಮ ತಂದೆ ಆಟೋ ಓಡಿಸ್ತಾ ಇದ್ರು, ಈಗಲೂ ಆಟೋ ಓಡಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಆಟೋ ಡ್ರೈವರ್ ಮಗ ಒಬ್ಬ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಈ ಇಂಡಸ್ಟ್ರಿಲಿ ಬಂದು ಒಂದು ಹೆಸರು ಮಾಡಿಕೊಂಡು ಸ್ಟಾರ್ಗಳ ಸಿನಿಮಾಗಳಲ್ಲಿ ಪಾತ್ರಗಳು ತಗೊಳ್ತಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಶಿವಣ್ಣ ಆ್ಯಂಡ್ ಗಣೇಶ್ ಸರ್. ಓಕೆ, ಇವರಿಬ್ಬರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿರೋದ್ರಿಂದ ಯಾವ ಸ್ಟೇಜ್ ಅಲ್ಲಿ ಇದೆ ಸಿನಿಮಾದ ಶೂಟಿಂಗ್ ಅಂತ? ಅಂದ್ರೆ ಅವ್ರ ಜೊತೆ ಆಲ್ರೆಡಿ ಕಂಪ್ಲೀಟ್ ಆಗಿದ್ಯಾ, ಇನ್ನೂ ಇಲ್ವಾ ಅಂತ? ಆ್ಯಕ್ಚುಲಿ ಯುವರ್ ಸಿನ್ಸಿಯರ್ಲಿ ರಾಮ್ ಒಂದು ಇವಾಗ 3rd ಶೆಡ್ಯೂಲ್ ನಡೀತಿದೆ, ಇನ್ನೊಂದು 60% ಬಾಕಿ ಇದೆ, ಶೂಟಿಂಗ್ ನಡೀತಿದೆ ಸರ್. ಆ್ಯಂಡ್ ಶಿವಣ್ಣ ಮೂವಿದು 1st ಶೆಡ್ಯೂಲ್ ಪ್ಯಾಕಪ್ ಆಗಿದೆ. ಸೊ 2nd ಶೆಡ್ಯೂಲ್ ಹೋಗಬೇಕು. ಸೊ ವೇಟಿಂಗ್ ಫಾರ್ ಡೇಟ್ಸ್. ಓಕೆ, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವ ನಟನ ಜೊತೆ ಅಥವಾ ಯಾವ ಡೈರೆಕ್ಟರ್ ಆಕ್ಷನ್ ಕಟ್ ಅಡಿಯಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಆಸೆ ಇದೆ? ನನಗೆ ಎಲ್ಲ ಡೈರೆಕ್ಟರ್ಗಳು ಕೂಡ ಜೊತೆ ವರ್ಕ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಿಕಾಸ್ ಇಂಥವಂತ ಪರ್ಟಿಕ್ಯುಲರ್ ಇಲ್ಲ, ನನಗೆ ಡಿಫ್ರೆಂಟ್ ಪಾತ್ರಗಳು ಮಾಡಬೇಕು. ಸೊ ಇನ್ನೂ ಚೆನ್ನಾಗಿ ನಾನು ಇಂಪ್ರೂವ್ ಆಗಬೇಕು ಆ್ಯಂಡ್ ಜನ ನನ್ನ ರೆಕಗ್ನೈಸ್ ಮಾಡಬೇಕು ಅಂತ ಖುಷಿ ಇದೆ. ಸೊ ಇಷ್ಟೇ ಬ್ರದರ್. ಓಕೆ, ಯಾವ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ? ಹೀರೋಯಿನ್ ಬಗ್ಗೆ ಹೇಳಬಾರ್ದು ಸದ್ಯಕ್ಕೆ, ಅದೆಲ್ಲ ಪರ್ಸನಲ್ ಮ್ಯಾಟ್ರು. ನಿಮ್ಗೆ ಯಾವ ಹೀರೋಯಿನ್ ಇಷ್ಟ ಬ್ರದರ್? ಅಲ್ಲ, ನನಗ್ ಬಿಡಿ, ನೀವು ಆಕ್ಟರ್ ಅಂತಂದಾಗ ಸೆಲೆಬ್ರಿಟಿ ಕ್ರಶ್ ಅಂತೆಲ್ಲ ಹಾಗಿರ್ತಾರೆ. ಸೊ ಹಾಗಾಗಿ ಕ್ರಶ್ ಅಂದ್ರೆ ಸದ್ಯಕ್ಕೆ ಇವಾಗ ನನಗೆ ರಶ್ಮಿಕಾ ಮಂದಣ್ಣ ಅವ್ರು ಇಷ್ಟ ಸದ್ಯಕ್ಕೆ. ಹೌದು, ಸದ್ಯಕ್ಕೆ ಅದು ಚೇಂಜ್ ಆಗ್ತಿರುತ್ತೆ ಆಸ್ ದ ಟೈಮ್ ಪಾಸಸ್. ಹೀರೋಯಿನ್ ಆಲ್ಸೋ ಚೇಂಜಸ್ ಆಕ್ಚುಲಿ. ಸೊ ಸದ್ಯಕ್ಕೆ ಇವಾಗ ರಶ್ಮಿಕಾ ಮಂದಣ್ಣ ಅಂದ್ರೆ ತುಂಬಾ ಇಷ್ಟ. ಓಕೆ, ಮುಂದಿನ ದಿನಗಳಲ್ಲಿ ಸೀರಿಯಲ್ಸ್ ಎಲ್ಲ ಕಂಟಿನ್ಯೂ ಆಗ್ತೀರಾ ಅಥವಾ ಸಿನಿಮಾಗಳನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ಅಥವಾ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಗೋಲ್ ಏನು ಅಂತ? ನನಗೆ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ. ಆ್ಯಂಡ್ ಈವನ್ ನನ್ನ ಡೈರೆಕ್ಷನ್ ಕೂಡ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ. ಡೆಫಿನೆಟ್ಲಿ ಮುಂದಿನ ದಿವಸಗಳಲ್ಲಿ ನನ್ನದೇ ಆದಂಥ ಸ್ಕ್ರಿಪ್ಟ್ಸ್ಗಳು ಮಾಡಿಕೊಂಡು ನಾನೇ ಆ್ಯಕ್ಟ್ ಮಾಡಿಕೊಂಡು ಸೊ ನನ್ನ ಕಥೆನ ನಾನೇ ಹೆಣ್ಕೋಬೇಕು ಅಂತ ತುಂಬ ಆಸೆ ಇದೆ. ಸೊ ನೋಡೋಣ, ದೇವ್ರ ಆಶೀರ್ವಾದ. ನಾನು ಕೇಳೋಣ ಅನ್ನೋ ಅಷ್ಟರಲ್ಲಿ ನೀವೇ ಹೇಳ್ಬಿಟ್ರಲ್ಲ, ನಾನೇ ಡೈರೆಕ್ಟ್ ಮಾಡ್ಕೊಂಡು ನಾನೇ ಆಕ್ಟ್ ಮಾಡಬೇಕು ಅಂತ. ನನಗೇನಾದ್ರು ನಿಮ್ಮ ಡೈರೆಕ್ಷನ್ ಚಾನ್ಸ್ ಸಿಗುತ್ತಾ ಅಂತ ಅನ್ಕೊಂಡು. ಖಂಡಿತ ಬ್ರದರ್, ಮಾಡಿ. ನೀವು ಎಷ್ಟು ಸಖತ್ತಾಗಿದ್ದೀರಾ, 6.3 feet ಇದ್ದೀರಾ ನೀವು, ಲುಕಿಂಗ್ ಹ್ಯಾಂಡ್ಸಮ್. ಆ್ಯಕ್ಚುಲಿ ಲುಕ್ಸ್ ಅಲ್ಲೂ ಸೂಪರ್ ಆಗಿದ್ದೀರಾ. ಆಮೇಲೆ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನಿಮಗೆ. ನಾನು ನೋಡ್ತಾ ಇರ್ತೀನಿ ನಿಮ್ದು, ಆ್ಯಕ್ಚುಲಿ ಸ್ಕ್ರಾಲ್ ಮಾಡ್ತಿರ್ಬೇಕು, ರೀಲ್ಸಲ್ಲಿ ಬರ್ತೀರಾ. ನೀವು ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ ಕಂಡ್ರೆ ಆ್ಯಕ್ಚುಲಿ. ಹೌದಾ? ಹೌದು, ಮತ್ತೆ ಯಾಕಿಲ್ಲ? ನೀವು ಇಲ್ಲಿರೋ ಸುಮಾರು ಜನ ಹುಡುಗರು ನೀವು ಕ್ರಶ್ ಆಗಿರ್ತಾರೆ ಆ್ಯಕ್ಚುಲಿ. ಬಿಕಾಸ್ ಅವ್ರು ಹೇಳ್ತಿದಾರೆ ಇಲ್ವೋ ಗೊತ್ತಿಲ್ಲ. ನನಗಂತೂ ನೀವು ಆಸ್ ಎ ಪರ್ಸನ್ ನಂಗೆ ತುಂಬ ಇಷ್ಟ. ಬಿಕಾಸ್ ಆಲ್ಮೋಸ್ಟ್ ಒಂದು 5 years ಇಂದ ನಾವು ಪರಿಚಯ ಇದ್ದೀವಿ. ಸೊ ನನಗಂತೂ ನೀವು ಅಂದರೆ ಓಕೆ, ಆ್ಯಕ್ಟಿಂಗಲ್ಲಿ ನೀವು ಟ್ರೈ ಮಾಡ್ಬೋದು ಆ್ಯಕ್ಚುಲಿ. ಅಲ್ಲ, ನಿಮ್ಮ ಇಲ್ಲಿ ಯಾರಾದ್ರೂ ಹುಡುಗಿರು ಹೇಳಿದ್ರೆ ಅವ್ರ ಇಷ್ಟ, ಅವ್ರ ಕ್ರಶ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಹೇಳಿಸಿದ್ರ ಅಂತ ನನಗೆ ಯಾಕೆ ಡೌಟ್ ಇದೆಯಾ? ಕೇಳ. ಎಸ್, ಫೈನಲಿ ಏನು ಹೇಳ್ತೀರಾ? ಯಾಕಂದ್ರೆ ಆಡಿಯನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರ ರಿಯಾಕ್ಷನ್, ಅದ್ರ ಜೊತೆಗೆ ಅವರ ಸಪೋರ್ಟ್ಗೆ ಏನು ಹೇಳ್ತೀರಾ ಅಂತ? ಆ್ಯಕ್ಚುಲಿ ಜೈಲಲಿತ ಬಂದು ತುಂಬ ವಿಭಿನ್ನವಾಗಿರೋ ಕಾನ್ಸೆಪ್ಟು. ನನ್ನ ಪ್ರಕಾರ ನಾನು ಸೀರಿಯಲ್ಸ್ ನೋಡ್ತಾ ಇರ್ತೀನಿ, ಬಟ್ ಈ ರೀತಿ ಕಾನ್ಸೆಪ್ಟ್ ಯಾವತ್ತೂ ಬಂದಿರಲಿಲ್ಲ. ಸೊ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್, ಜನ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಜೈಲಲಿತನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್.
ಇದಾಗಿತ್ತು ನಟ ಪ್ರೀತಮ್ ನಿಲುಗಲ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.